ಮಂಡ್ಯದಲ್ಲಿ ಇನ್ನೂ ಕೂಡ ತಣ್ಣಗಾಗ್ತಾ ಇಲ್ಲ ಹನುಮ ಧ್ವಜದ ದಂಗಲ್. ಮತ್ತೊಮ್ಮೆ ಹನುಮ ಧ್ವಜ ಏರಿಸಲೇಬೇಕು ಅನ್ನುವಂತ ಸಿದ್ಧತೆಗಳು ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಸಿಗ್ತಾ ಇದೆ. ಇವತ್ತು 6ನೇ ದಿನ. ಇವತ್ತು ಕೂಡ ಸ್ಥಳದಲ್ಲಿ 144 ಸೆಕ್ಷನ್ ಅನ್ನ ಮುಂದುವರಿಸಲಾಗ್ತಾ ಇದೆ. ಈ ಕಡೆ ಮತ್ತೆ ಹನುಮ ಧ್ವಜ ಹಾರಿಸುವ ಪಣ ತೊಟ್ಟಿದ್ದಾರೆ ಕೆರಗೋಡು ಗ್ರಾಮಸ್ಥರು. ಗ್ರಾಮದಲ್ಲಿ 6ನೇ ದಿನವೂ ಕೂಡ 144 ಸೆಕ್ಷನ್ ಮುಂದುವರಿತಾ ಇದೆ. 200ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಿ ಅತಿ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿದೆ. ಧ್ವಜ ಸ್ತಂಭದ ಸುತ್ತ ಬ್ಯಾರಿಕೇಡ್ ಅಳವಡಿಸಿದ್ದಾರೆ ಪೊಲೀಸರು. ಸಹಜವಾಗಿ ಮೇಲ್ನೋಟಕ್ಕೆ ಸಹಜ ಸ್ಥಿತಿಗೆ ಮರಳಿದಂತೆ ಕಾಣಿಸ್ತಾ ಇದೆ ಕೆರಗೋಡು. ವಾಸ್ತವವಾಗಿ ನಾವು ಗಮನಿಸಿದ್ರೆ ಬೂದಿ ಮುಚ್ಚಿದ ಕೆಂಡದಂತಿದೆ ಗ್ರಾಮ. ಯಾವುದೇ ಕ್ಷಣದಲ್ಲಾದ್ರೂ ಆಕ್ರೋಶ ಸ್ಫೋಟಗೊಳ್ಳುವ ಸಾಧ್ಯತೆ ಇದೆ. ಹಾಗಾಗಿ ಇನ್ನೂ ಕೂಡ 144 ಸೆಕ್ಷನ್ ಅನ್ನ ಸ್ಥಳದಲ್ಲಿ ಮುಂದುವರಿಸಲಾಗ್ತಾ ಇದೆ. ಅತಿ ಹೆಚ್ಚಿನ ಪೊಲೀಸರ ನಿಯೋಜನೆ ಮಾಡಿ ಭದ್ರತೆಯನ್ನು ಒದಗಿಸಲಾಗಿದೆ. ಹನುಮ ಧ್ವಜ ಮತ್ತೊಮ್ಮೆ ಏರಿಸಲೇಬೇಕು ಅಂತ ಮಂಡ್ಯದ ಕೆರಗೋಡು ಗ್ರಾಮಸ್ಥರು ಪಣ ತೊಟ್ಟಿದ್ದಾರೆ. ಮತ್ತೆ ಏನಾದರೂ ಆ ರೀತಿ ಆದ್ರೆ ಸಹಜವಾಗಿ ಅದು ಗಲಾಟೆಗೆ ಕಾರಣ ಆಗಬಹುದು ಅಂತ ಪೊಲೀಸ್ ಇಲಾಖೆ ಕಟ್ಟೆಚ್ಚರವನ್ನು ವಹಿಸಿರೋದು ಸ್ಥಳದಲ್ಲಿ. ನೋಡಿ, ಮಂಡ್ಯ ಅಭಿವೃದ್ಧಿಯ ಲೆಕ್ಕಾಚಾರ ಈಗ. ಮಂಡ್ಯ ಅಭಿವೃದ್ಧಿ ಕ್ರೆಡಿಟ್ ಯಾರಿಗೆ ಸಿಗುತ್ತೆ ಅಂತ ಅಂದರೆ JDS ಪಾಲೆಷ್ಟು, ಮತ್ತೊಂದು ಕಡೆ ಕಾಂಗ್ರೆಸ್ ಪಾಲೆಷ್ಟು ಮಂಡ್ಯ ಅಭಿವೃದ್ಧಿ ಬಗ್ಗೆ ಅಂತೇಳಿ. ಸೊ ಈ ಬಗ್ಗೆ ಒಂದು ವಾದ ವಿವಾದ ಅಥವಾ ಏನು ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸನ. ಸೊ ನೋಡೋಣ ಹಾಗಾದರೆ ಸಕ್ಕರೆನಾಡು ಅಭಿವೃದ್ಧಿಗೆ ಯಾವ ಸರ್ಕಾರದ ಕೊಡುಗೆ ಹೆಚ್ಚು? ಬಹಿರಂಗ ಚರ್ಚೆಗೆ ಒಪ್ತಾರ ಸಚಿವ ಚಲುವರಾಯಸ್ವಾಮಿ ಅನ್ನುವಂಥ ಪ್ರಶ್ನೆ. JDS ನಾಯಕರ ಸವಾಲನ್ನು ಕೃಷಿ ಸಚಿವರು ಸ್ವೀಕಾರ ಮಾಡ್ತಾರಾ? ಬಹಿರಂಗವಾಗಿ ಚರ್ಚೆ ಆಗುತ್ತಾ ಈ ಮಂಡ್ಯ ಅಭಿವೃದ್ಧಿ ವಿಚಾರ ಅನ್ನುವಂಥ ಪ್ರಶ್ನೆ. ಬಹಿರಂಗ ಚರ್ಚೆಗೆ ಮಾಜಿ ಸಚಿವ CS ಪುಟ್ಟರಾಜು ಸವಾಲು ಹಾಕಿದ್ದಾರೆ. ಇಂದು ಮಂಡ್ಯಕ್ಕೆ ಕೃಷಿ ಸಚಿವ ಚಲುವರಾಯಸ್ವಾಮಿ ಭೇಟಿ ಕೊಡ್ತಾರೆ. ಈ ವೇಳೆ JDS ಸವಾಲು ಬಗ್ಗೆ ಪ್ರತಿಕ್ರಿಯೆ ನೀಡುವಂಥ ಸಾಧ್ಯತೆ ಇದೆ. ಹನುಮ ಧ್ವಜ ದಂಗಲ್ನೊಂದಿಗೆ ಆರಂಭವಾಗಿದ್ದಂಥ ಕ್ರೆಡಿಟ್ ಪಾಲಿಟಿಕ್ಸ್ ಈ ಬಗ್ಗೆ ಯಾವ ಸರ್ಕಾರದಲ್ಲಿ ಎಷ್ಟು ಅಭಿವೃದ್ಧಿ ಆಗಿದೆ ಎಂಬ ಚರ್ಚೆಗೆ ಪಂಥಾಹ್ವಾನವನ್ನು ನೀಡಿರೋದು ಪುಟ್ಟರಾಜು ಅವರು. ಅಂದರೆ ಮಂಡ್ಯದಲ್ಲಿ JDS ಪಾಲೆಷ್ಟು ಅಭಿವೃದ್ಧಿಗೆ, ಮಂಡ್ಯ ಅಭಿವೃದ್ಧಿ JDS ಪಕ್ಷ ಸರ್ಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಷ್ಟು ಅಭಿವೃದ್ಧಿಯನ್ನು ಮಾಡಿದೆ, ಕಾಂಗ್ರೆಸ್ ಎಷ್ಟು ಅಭಿವೃದ್ಧಿಯನ್ನು ಮಾಡಿದೆ, ಕೃಷಿ ಸಚಿವ ಚಲುವರಾಯಸ್ವಾಮಿ ಈ ಆಹ್ವಾನವನ್ನು ನೇರವಾಗಿ ಸ್ವೀಕರಿಸ್ತಾರಾ, ಮಂಡ್ಯಗೆ ಬಂದಂಥ ಸಂದರ್ಭದಲ್ಲಿ ಬಹಿರಂಗವಾಗಿ ಚರ್ಚೆ ಮಾಡ್ತಾರಾ ಅನ್ನುವಂಥ ಪ್ರಶ್ನೆ. ದಿನಾಂಕ ನಿಗದಿ ಮಾಡುವಂತೆ ಸಚಿವ ಚಲುವರಾಯಸ್ವಾಮಿಗೆ ಚಾಲೆಂಜ್ ಮಾಡಿದ್ದಾರೆ.